ಏನೂ ಆಗಕ್ಕಿಲ್ಲ ಕಣವಿ. ನಿನ್ನ ಜೊತೆ ನಾನು ಇವನಿ ಕಾಣ್ತೀನೋ. ಬೇಡ ಅಕ್ಕ. ಒಸಿ ತಿನ್ನವಿ. ಒತ್ತಾರೆ ತಿಂಡಿನೂ ಸ್ವಲ್ಪನೇ ತಿಂದಿರೋದು. 1-2 ಹಣ್ಣು ತಿನ್ನವಿ. ಬೇಡ ಅಕ್ಕ, ನಂಗೇನು ತಿನ್ನೋಕ್ಕೂ ಮನ್ಸಾಗ್ತಿಲ್ಲ. ಯಾಕವಿ ಇನ್ನೂ ಅದೇ ಘಟನೆ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಾನು ಎಷ್ಟೇ ಯೋಚನೆ ಮಾಡಬಾರ್ದು ಅಂತ ಅಂದ್ಕೊಂಡ್ರು ಅದೇ ಕಾಡ್ತಿದೆ. ಕುಸೆ, ನಿನಗೋಸ್ಕರ ತೋಟದಿಂದ ಎಳ್ನೀರು ತಂದಿದ್ದೀನಿ. ನಂಗೆ ಬೇಡ ಅಂದರೂ ನೀವಿಬ್ರು ಯಾಕೆ ಹೀಗೆ ಬಲವಂತ ಮಾಡ್ತಿದ್ದೀರಾ? ನೋಡವಿ, ಜೀವನ ಅಂದ್ಮ್ಯಾಕೆ ಏರಿಳಿತ ಇದ್ದೇ ಇರ್ತೈತೆ. ಏನೋ ಒಂದ್ಕಿಂತ ತೊಂದರೆ ಆಯಿತು ಅಂತ ಅದನ್ನೇ ನೆನೆಸ್ಕೊಂಡು ಒಳ್ಳೆ ಸನ್ಗಳನ್ನ ಕಳ್ಕೋಬಾರ್ದು. ತಿನ್ನೋದು ಉಣ್ಣೋದು ಬಿಟ್ಟರೆ ಎಲ್ಲ ಸರಿ ಹೋಯ್ತದೆ ಕುಸೆ. ಪುಟ್ಟಮ್ಮಿ ನಿಂಗೆ ಸುಮಾ ಅಂತ ಯಾಕೆ ಹೆಸರಿಟ್ಟಿರೋದು ಹೇಳು? ಎಲ್ಲದನ್ನೂ ಸೋಲಿಲ್ಲದೆ ಸಾಧಿಸ್ತೀಯ ಅಂತ. ಹೌದು ಕಣವಿ, ಅವನ ಭರವಸೆನೇ ನೀನೇ ಕಂಗಾಲಾಗ್ಬಿಟ್ರೆ ನಮ್ಮ ಕೈ ಕಾಲೇ ಆಡೋಕ್ಕಿಲ್ಲ. ನನಗೂ ಆ ಕಹಿ ಘಟನೆಯಿಂದ ಆಚೆ ಬರಬೇಕು ಅಂತಾನೆ ಆಸೆ ಅಕ್ಕ. ಆದರೆ ಏನು ಮಾಡಲಿ, ನನ್ನಿಂದ ಆಗ್ತಾ ಇಲ್ಲ. ಇಷ್ಟೊತ್ತಿಗೆ ನಾನು ಕೆಲ್ಸಕ್ಕೆ ಹೋಗಿ ವಾಪಸ್ ಬರಬೇಕಿತ್ತು, ಆದರೆ ಮನೆಯಲ್ಲೇ ಕೂರೋ ಹಾಗಾಯಿತು. ನೀನು ಯಾಕವಿ ಮನೆನಾಗೆ ಕೂರಬೇಕು? ಕೈನಾಗೆ ಕೆಲಸ ಐತೆ, ಮನ್ಸಿನಾಗೆ ದುಡಿಯೋ ಛಲ ಐತೆ. ನಾಳೆಯಿಂದ ಕೆಲ್ಸಕ್ಕೆ ಆಗೋ. ಕುಸೆ, ಆ ಹುಡುಗನು ನಿನ್ನ ಕೆಲ್ಸಕ್ಕೆ ಸಹಾಯ ಮಾಡೋನಲ್ವಾ? ಎಲ್ಲ ಮರೆತು ಕೆಲಸದ ಕಡೆ ಗಮನ ಕೊಡೋ. ಸಚಿನ್ ಸ್ಯಾನೆ ಒಳ್ಳೆ ಹುಡುಗ ಅಂತ ಅನಿಸ್ತಾ ಇದೆ ಕಣವಿ. ಅವರಪ್ಪ ದಿಮಾಕಿಂದ ಮೆರೆದ್ರು ಮಗ ಸ್ಯಾನೆ ತಾಳ್ಮೆಯಿಂದ ಎಲ್ಲನೂ ಸಂಭಾಳಿಸ್ತಾನೆ. ಆ ಸಚಿನ್ ನಿಂಗೆ ಸಹಾಯ ಮಾಡೋದು ನೋಡಿದ್ರೆ ಅವನ ಪ್ರೀತಿ ದಿಟ ಅನ್ನಿಸ್ತಾ ಇತ್ತು. ಅಪ್ಪ, ಯಾಕೇನೇನೋ ಮಾತಾಡ್ತಾ ಇದ್ದೀರಾ? ನೀವಿಬ್ರು ಪಿರುತಿ ಮಾಡ್ತಿದ್ದು ನಿಜ ತಾನೇ? ನೀನು ಕಾಣೆ ಆದಾಗ ನಮಗೆಲ್ಲ ಸತ್ಯ